ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಅವರ ಆಗಮನ ಆಗ್ತಾ ಇದೆ. ಒಂದು ಸಲ ಜೋರು ಚಪ್ಪಾಳೆಯೊಂದಿಗೆ ನೇರವಾಗಿ ಇದೇ ಒಂದು ಮೈದಾನಕ್ಕೆ ಆಗಮಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಸಂಸತ್ ಕ್ರೀಡಾ ಮಹೋತ್ಸವಕ್ಕೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀಯುತ ಎಂ.ಆರ್. ಪಾಟೀಲ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು ನಮ್ಮೆಲ್ಲರ ನೆಚ್ಚಿನ ಜನನಾಯಕರು, ಅಭಿವೃದ್ಧಿಯ ಹರಿಕಾರರಾಗಿ ಜನರ ಆಶೋತ್ತರಗಳನ್ನು ಈಡೇರಿಸಿದಂತಹ ಜನನಾಯಕರು ಸನ್ಮಾನ್ಯ ಶ್ರೀಯುತ ಪ್ರಹ್ಲಾದ್ ಜೋಶಿ ಸರ್ ಅವರು ಆಗಮಿಸಿ ಅಧಿಕಾರ ಪರಿಚಯ ಮಾಡಿಕೊಂಡು ಈ ಪದ್ಯಕ್ಕೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಹಾಗೆ ಮಾಜಿ ವಿಧಾನ ಪರಿಷತ್ನ ಸಭಾಪತಿಗಳಾಗಿರುವಂತಹ ಶ್ರೀಯುತ ವಿಧಾನ ಪರಿಷತ್ ಹಾಲಿ ಸಭಾಪತಿಗಳಾಗಿರುವಂತಹ ಶ್ರೀಯುತ ಬಸವರಾಜ್ ಹೊರಟ ಹಾರೈಸ್ತಾ ಇದ್ದಾರೆ. ಅದೇ ರೀತಿ ಶ್ರೀಯುತ ಮಾಜಿ ಶಾಸಕರಾಗಿರುವಂತಹ ಶ್ರೀಯುತ ಆರ್.ಬಿ. ಸಿರಿಯಾಡನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆಟಗಾರರಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಹಾಗೆ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀಯುತ ಎಂ.ಆರ್. ಪಾಟೀಲ್ ಸರ್ ಅವರು, ಎಲ್ಲ ಗಣ್ಯರ ಮಹೇಶ್ ತೆಂಗಿನಕಾಯಿ ಸರ್ ಸಹ ಆಗಮಿಸಿ ಆಟಗಾರರಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಇವೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿಗಳು, ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು, ಈ ಕಾರ್ಯಕ್ರಮದ ರೂವಾರಿಗಳು, ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಪ್ರಹ್ಲಾದ್ ಜೋಶಿ ಸರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ದೊರೆತಾ ಇದೆ. ಎಲ್ಲ ಆಟಗಾರರಿಗೆ ಶುಭ ಹಾರೈಸ್ತಾ ಇದ್ದಾರೆ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಸಂಸತ್ ಕ್ರೀಡಾ ಮಹೋತ್ಸವಕ್ಕೆ, ಸಂಸತ್ ಕ್ರೀಡಾ ಮಹೋತ್ಸವಕ್ಕೆ ಕ್ರೀಡಾ ಮಹೋತ್ಸವ. ಭಾಗದ ಜನಪರ ಕಾಳಜಿ ಉಳ್ಳಂತಹ ಜನನಾಯಕರು, ಜನಪ್ರಿಯ ಸಂಸದರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಅವರ ನೇತೃತ್ವದಲ್ಲಿ 2 ತಿಂಗಳ ಕಾಲ ಸತತವಾಗಿ ಒಂದು ನಾವೆಲ್ಲ ಕೂಡ ಪ್ರತಿಯೊಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಎಲ್ಲ ಆಟಗಾರರು ಈ ಒಂದು ಪಂದ್ಯಾವಳಿ ಸೆಂಟ್ರಲ್ನ ಶಾಸಕರಾಗಿರುವಂತಹ ಶ್ರೀಯುತ ಮಹೇಶ್ ತೆಂಗಿನಕಾಯಿ ಸರ್ ಅವರು, ಹಾಗೆ ಪ್ರಮುಖ ಕೇಂದ್ರ ಬಿಂದುಗಳು, ಅಭಿವೃದ್ಧಿಯ ಹರಿಕಾರರಾಗಿ ಅತ್ಯಂತ ನಿಂತ್ಕೊಳ್ಬೇಕಾದ್ಮೇಲೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅಂಕಣಕ್ಕೆ ಸ್ವಾಗತಿಸೋಣ. ದಯವಿಟ್ಟು ಪ್ರೇಕ್ಷಕರು 2 ದಿನಗಳ ಕಾಲ ಸತತವಾಗಿ ಒಂದು ನವಲಗುಂದ ಪಟ್ಟಣದಲ್ಲಿ ಕಬಡ್ಡಿ ಪಂದ್ಯಾಟ ನಡೀತಾ ಇದೆ. ಅವಾಗ ಕೂಡ ಸಹಕಾರ ಮಾಡಬೇಕು ಆತ್ಮೇರೆ. ಅಮರ್ಗೋಳ್
ದಾಳಿಯಲ್ಲಿ ಅಮರ್ಗೋಳ್ ತಂಡದ ಯುವ ದಾಳಿಗಾರ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್, ಬೇಡವಾದಂತ ಒಂದು ಹಿಡಿತಕ್ಕೆ ಮುಂದಾದ್ರು. ಒಂದು ಸಮಬಲದಲ್ಲಿ ಎರಡು ಬಲಾಢ್ಯ ತಂಡಗಳ ನಡುವಿನ ರೋಚಕ ಪಂದ್ಯ ಆರಂಭಗೊಂಡಿದೆ. ಸಮಬಲದ ಧಾರವಾಡ ಲೋಕಸಭಾ ಮತಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂತಹ ಎಲ್ಲ ಕ್ರೀಡಾಪಟುಗಳಿಗೆ ಒಂದು ಉತ್ತಮವಾದಂತಹ ವೇದಿಕೆಯನ್ನು ರೂಪಿಸಿದ್ದಾರೆ. ವಿಶೇಷವಾಗಿ ಮೊದಲ ಒಂದು ಪಂದ್ಯಾವಳಿಯ ಆರಂಭ. ಮತ್ತೊಂದು ಮಿಸ್ಟೇಕ್ ಆಗ್ತಾ ಇದೆ ಡಿಫೆನ್ಸ್ ಭಾಗದಲ್ಲಿ. चालू है ಸ್ವಲ್ಪ ಮೆಜಿಕ್ ಹಾಕ್ಬೇಡಿ ಟೆಕ್ನಿಷಿಯನ್. ಎಸ್ 4-1 ಪಂದ್ಯ ಸಾಗ್ತಾ ಇದೆ. ಮಾಡು ಇಲ್ಲವೇ ಮಾಡಿ ಅಂಕ ಪಡೆಯಲೇಬೇಕಾದಂತ ಬಂಧನ. ಅಂಕದ ಹುಡುಕಾಟದಲ್ಲಿ ಆಟಗಾರ ಅಂಕ ಪಡಿಬೇಕು, ಇಲ್ಲದಿದ್ರೆ ಅಂಗಡಿಯಿಂದ ಆಚೆಗೆ ನಡಿಬೇಕು. ಅದ್ಭುತವಾದ ಪ್ರಯತ್ನ ಆಗ್ತಾ ಇದೆ. ಡುವಾಡ 108 ಕಬಡ್ಡಿ ತಂಡಗಳು ಭಾಗವಹಿಸಿದ್ದಾವೆ. ನಿಜವಾಗ್ಲೂ ಧಾರವಾಡದ ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿಗೆ ಇಷ್ಟೊಂದು ತಂಡಗಳು ಭಾಗವಹಿಸಿದ್ದಾವೆ. ವಿರಾಮದಲ್ಲಿ 5-2 ಪಂದ್ಯ ಸಾಗ್ತಾ ಇದೆ. 3 ಅಂಕದ ಮುನ್ನಡೆಯಲ್ಲಿ ಆರಂಭದಲ್ಲಿ ಯಮನೂರು ತಂಡ ಸಾಗ್ತಾ ಇದೆ. ವಿರಾಮವನ್ನ ತೆಗೆದುಕೊಳ್ತಾ ಇದ್ದಾರೆ. ಅದ್ಭುತವಾದ ಪ್ರಯತ್ನದಲ್ಲಿ 8-2 ಪಂದ್ಯ ಸಾಗ್ತಾ ಇದೆ. ಅಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಬೋನಸ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾದು ನಡುವೆ ನಿರೀಕ್ಷೆಯಲ್ಲಿ ಕೊನೆಯ ಆಟಗಾರ ಲೋಣಾಕದಿಂದ ತಪ್ಪಿಸುವಂತ ಅದ್ಭುತವಾದ ಪ್ರಯತ್ನ. ಬಲಿಸುವಂತ ಟ್ಯಾಕಲ್ ಆಗ್ತಾ ಇದೆ. ಒಂದು ಲೋಣ ಅಂಕದ ವಿರಾಮದ ನಂತರ ಮಧ್ಯ ಆರಂಭದಲ್ಲಿ ಮತ್ತೊಮ್ಮೆ ಯಮನೂರು ತಂಡದ ಆಟಗಾರ ದಾಳಿ ಭಾಗದಲ್ಲಿ ಎಚ್ಚರಿಕೆಯ ಹೆಜ್ಜೆ ನಡೆತಾ ದಾಳಿಯನ್ನ ಸಂಘಟನೆ ಮಾಡ್ತಾ ಇದ್ದಾರೆ. ಎಡಬದಿಯಿಂದ ದಾಳಿಯನ್ನ ಸಂಘಟನೆ ಮಾಡ್ತಾ ಇದ್ದಾರೆ. ಕಾದು ನಡುವೆ ನಿರೀಕ್ಷೆಯಲ್ಲಿ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಇಲ್ಲಿ ದಾಳಿಗಾರ ಯಶಸ್ವಿ ಆಗ್ತಾ ಇದ್ದಾರೆ. ಭಾಗದಲ್ಲಿ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. 12-3 ಪಂದ್ಯ ಕಿಕ್ ಮಾಡುವಂತ ಪ್ರಯತ್ನ ಇತ್ತು. ಉತ್ತಮವಾದಂತ ಆಂಕಲ್ ಹೋಲ್ಡ್ ಆಗಿರುವಂತಹ ಕಬಡ್ಡಿಯನ್ನ, ಅದರಲ್ಲಿ ವಿಶೇಷವಾಗಿ ಧಾರವಾಡದ ಯುವ ಪ್ರತಿಭೆಗಳನ್ನ, ಯುವಕರಿಗೆ ಉತ್ತೇಜನವನ್ನು ನೀಡುವ ಉದ್ದೇಶದಿಂದ ನಮ್ಮ ಸವಲಗುಂದ ವಿಧಾನಸಭಾ ಕ್ಷೇತ್ರ, ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರ, ಹುಬ್ಬಳ್ಳಿ ಪಶ್ಚಿಮ ವಿಧಾನಸಭಾ ಕ್ಷೇತ್ರ, ಹಾಗೆ ಹುಬ್ಬಳ್ಳಿ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ, ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ, ಕುಂದಗೋಳ ವಿಧಾನಸಭಾ ಕ್ಷೇತ್ರ, ಹಾಗೆ ಮೂಡಿ ಬರಲಿಕ್ಕಿದೆ. ಧಾರವಾಡ ಜಿಲ್ಲೆಯ ಆಟಗಾರರಿಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವ ನಿಟ್ಟಿನಲ್ಲಿ ಇಂಥ ಒಂದು ಗ್ರಾಮೀಣ ಪ್ರತಿಭೆಗಳ ಒಂದು ಸೊಗಡನ್ನ ಸುಮಾರು ಪ್ರೌಢಶಾಲಾ ವಿಭಾಗದಲ್ಲಿ RSS ಎನ್ನುವಂತಹ ಒಂದು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀಯುತ ಮಹೇಶ್ ತೆಂಗಿನಕಾಯಿ ಸರ್ ಅವರು ಸಹ ಆಗಮಿಸಿ ಉಪಸ್ಥಿತರಿದ್ದಾರೆ. ಹಾಗೆ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಶ್ರೀಯುತ MR ಪಾಟೀಲ್ ಸರ್ ಅವರು, ಹಾಗೆ ಮಾಜಿ ಶಾಸಕರಾಗಿರುವಂತಹ ಶ್ರೀಯುತ RB ಸಿರಿಯಣ್ಣ ಸರ್ ಅವರು ಸಹ ಈ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ಯಮನೂರು ತಂಡದ ಆಟಗಾರ, ರಾಜ್ಯ ಮಟ್ಟದ ಪ್ರತಿಷ್ಠಿತ ಆಟಗಾರ ಮಂಜು ದಾಳಿ ಭಾಗದಲ್ಲಿ ಮತ್ತೊಮ್ಮೆ ಯಶಸ್ಸು ಕಾಣ್ತಾ ಇದ್ದಾರೆ. ಮತ್ತೊಮ್ಮೆ ತಂಡಕ್ಕೆ ಆಶ್ರಯ ಆಗ್ತಾ ಇದ್ದಾರೆ. ಮತ್ತೊಂದು 4 ಪಂದ್ಯ. ಮತ್ತೊಂದು ಅಂಕದ ಸಂಪಾದನೆಯಲ್ಲಿ
ಇಂಥ ಆಟಗಾರರನ್ನ ಇಲ್ಲಿ ಕಾಣಬಹುದು. ಯಮನೂರ್ ಹಾಗೂ ಅಮರ್ಗೋಡ್ ಯಮನದ ಮುನ್ನಡೆಯಲ್ಲಿನ ನವಲಗುಂದ ವಿಧಾನಸಭಾ ಕ್ಷೇತ್ರದ ಸಾಕಷ್ಟು ಕ್ರೀಡಾ ಪ್ರೇಮಿಗಳು ಈಗಾಗಲೇ ಆಗಮಿಸಿ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ನಿಜವಾಗ್ಲೂ ಪ್ರೋ ಕಬಡ್ಡಿಗೂ ಮೀರಿದ ರೀತಿಯಲ್ಲಿ ಒಂದು ಕಬಡ್ಡಿ ಪಂದ್ಯಾವಳಿ ಆಯೋಜನೆಗೊಂಡಿದೆ. ಈ ಕಾರ್ಯಕ್ರಮದ ಆರಂಭಿಕ ಪಂದ್ಯಗಳು ಈಗಾಗಲೇ ಅತ್ಯಂತ ಸುಂದರವಾಗಿ ಮೂಡಿ ಬರ್ತಾ ಇದೆ. ಮತ್ತೊಮ್ಮೆ ಯಮನೂರ್ ತಂಡದ ಆಟಗಾರ ದಾಳಿ ಭಾಗದಲ್ಲಿ ಪೊಲೀಸರನ್ನು ಆಡದೆ ಎಚ್ಚರಿಕೆಯನ್ನು ಹೆಜ್ಜೆ ನೀಡಿದ ಬಲಿಷ್ಠವಾದ ಅದ್ಭುತವಾದ ಪ್ರಯತ್ನ ಆದರೆ ವಿಫಲ ಆಗ್ತಾ ಇದ್ದಾರೆ. ಡಿಫೆನ್ಸ್ ವಿಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಅದ್ಭುತವಾದ ಪ್ರಯತ್ನದಲ್ಲಿ ಮತ್ತೆರಡು ಅಂಕಗಳ ಸಂಪಾದನೆ ಆಗ್ತಾ ಇದೆ. ಯಮನೂರ್ ತಂಡ ಆರಂಭದ ಉದ್ದಗಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಜಗಜಾಂತರ ಅಂತರದಲ್ಲಿ ಯಮನೂರ್ ತಂಡ ಎಚ್ಚರಿಕೆಯನ್ನು ಹೆಜ್ಜೆ ನೀಡುತ್ತಾ ಎಡಬದಿಯಿಂದ ದಾಳಿಯನ್ನು ಸಂಘಟನೆ ಮಾಡಬಲ್ಲಂತ ಆಟಗಾರ ಯಮನೂರ್ ತಂಡದ ಮೇಲೆ ಎಚ್ಚರಿಕೆಯನ್ನು ಹೆಜ್ಜೆ ನೀಡುತ್ತಾ ಇದ್ದಾರೆ. ಇವೆಲ್ಲ ಧಾರವಾಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ನುರಿತ ತೀರ್ಪುಗಾರರು ಈ ಪಂದ್ಯಕ್ಕೆ ನಿರ್ಣಾಯಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀಯುತ ಹಾದಿಮನಿ ಸರ್ ಅವರು ಒಂದು ಮುಂದಾಳತ್ವದಲ್ಲಿ ಹಾಗೇನೆ ಎಲ್ಲ ಇನ್ನುಳಿದ ಹಾದಿಮಣಿ ಸರ್ ಅವರು ಹಾಗೇನೆ ನಮ್ಮ ಧಾರವಾಡ ಜಿಲ್ಲಾ ಕಬಡ್ಡಿ ಅಮೆಚೂರ್ ಸಂಸ್ಥೆಯ ಎಲ್ಲ ತೀರ್ಪುಗಾರ ಮಂಡಳಿಯವರು ಸದಸ್ಯರು ಕೂಡ ಸೇರಿ ಒಂದು ಕಬಡ್ಡಿ ಪಂದ್ಯಾವಳಿಗೆ 108ಗಿಂತ ಅಧಿಕ ತಂಡಗಳನ್ನ ಪ್ರತಿಯೊಂದು ಗ್ರಾಮಗಳಿಗೆ ತೆರಳಿ ಆ ಒಂದು ಕಬಡ್ಡಿ ಪಂದ್ಯಾವಳಿ ಬಗ್ಗೆ ಹೇಳಿ ಈ ಒಂದು ಅಭೂತಪೂರ್ವಂತ ಪ್ರಹ್ಲಾದ್ ಜೋಶಿ ಸರ್ ಅವರ ಸಂಸದ ಕ್ರೀಡಾ ಮಹೋತ್ಸವಕ್ಕೆ ಅಭೂತಪೂರ್ವಂತ ಚಾಲನೆ ದೊರಕಿದೆ. ಇವತ್ತು ಮೊದಲನೇ ವಿಧಾನಸಭಾ ಮತಕ್ಷೇತ್ರದ ಈ ಒಂದು ನವಲಗುಂದ ವಿಧಾನಸಭಾ ಮತಕ್ಷೇತ್ರದ ಕಬಡ್ಡಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಿ 26-8 in favor of ಯಮನೂರ್. ಲೆಫ್ಟ್ ರೈಡರ್ ಬೋನಸ್ ಪಡೆಯುವಂತ ಪ್ರಯತ್ನ 6 ರಾಜಕಾರಣ ಡಿಫೆನ್ಸ್ ಭಾಗದಲ್ಲಿ ಕೂಡ ಅಷ್ಟೇ ಬಲಿಷ್ಠವಾಗಿರುವಂತಹ ತಂಡ. ವಿದ್ಯಾರ್ಥಿಗಳಲ್ಲಿ ಕಾತೋಡೋಣ ಅದ್ಭುತವಾದಂತಹ ಒಂದು ಆಂಕಲ್ ಹೋಲ್ಡ್. ವೇದಿಕೆಯ ಬಲಭಾಗದಲ್ಲಿ ಕೇಸರಿ ಬಟ್ಟೆಯನ್ನ ಧರಿಸಿರುವಂತಹ ಆಟಗಾರರು ಯಮನೂರ್ ಮೂಲದ ಆಟಗಾರರು, ವೇದಿಕೆಯ ಎಡಭಾಗದಲ್ಲಿ ಹಸಿರು ಬಟ್ಟೆಯನ್ನ ಧರಿಸಿರುವಂತಹ ಆಟಗಾರರು ಅಮರ್ಗೋಡ್ ತಂಡದ ಆಟಗಾರರ ನಡುವಿನ ರೋಚಕ ಹಣಾಹಣಿ ಪಂದ್ಯ ಮೈದಾನದಲ್ಲಿ ಆರಂಭಗೊಂಡಿದೆ. ಆದರೆ ಜಗಜಾಂತರ ಅಂತರದಲ್ಲಿ ಯಮನೂರ್ ತಂಡ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಈ ಪಂದ್ಯಾವಳಿ 9ರಲ್ಲಿ ಪಂದ್ಯ. ಮತ್ತೊಮ್ಮೆ ಅದ್ಭುತವಾದ ಪ್ರಯತ್ನ, ಅದ್ಭುತವಾದಂತಹ ಟ್ಯಾಕಲ್ ಬರ್ತಾ ಇದೆ. ಕಾದು ನಡುವ ನಿರೀಕ್ಷೆಯಲ್ಲಿ ಆಫಿಷಿಯಲ್ ಟೈಮ್ ಔಟ್. ತೀರ್ಪುಗಾರರು ಚರ್ಚೆಗೆ ಮುಂದಾಗ್ತಾ ಇದ್ದಾರೆ. ಡಿಸಿಷನ್ ಬರ್ತಾ ಇದೆ. ಹೃದಯದ ಬಡಿತ ಹೆಚ್ಚಾಗ್ತಾ ಇದೆ. ಅನೇಕ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನಿರ್ಣಾಯಕರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ನಮ್ಮೆಲ್ಲ ಧಾರವಾಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಎಲ್ಲ ತೀರ್ಪುಗಾರರು, ಧಾರವಾಡ ಸಂಸದ ಕಬಡ್ಡಿ ಪಂದ್ಯಾವಳಿ 2024 ಮಾಡ್ತಾ ಇದ್ದಾರೆ. ಕಾದು ನಡುವ ನಿರೀಕ್ಷೆಯಲ್ಲಿ ಸುಪಡಿಕಲ್ ಆಡಿದ ಎಡಬದಿಯ ದಾಳಿಗಾರ ಅಂಕಣದಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆ ನೀಡ್ತಾ ಇದ್ದಾರೆ. ಟ್ಯಾಕಲ್ ಆದ್ರೆ ಅಮರ್ಗೋಡ್ ತಂಡಕ್ಕೆ 2 ಅಂಕ ಸಿಗುವ ಸಾಧ್ಯತೆಯಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆ ನೀಡ್ತಾ ಇದ್ದಾರೆ. ಯಾವುದೇ ತರಹದ ರಿಸ್ಕ್ ತೆಗೆದುಕೊಂತ ಅಲ್ಲ. ದಾಳಿಗಾರ ಡಿಫೆನ್ಸ್ ಚೆಕ್ ಮಾಡಿ ವಾಪಸ್ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಅಮರ್ಗೋಡ್ ಮೂಲದ ಆಟಗಾರ ಸಾಕಷ್ಟು ಹಿನ್ನಡೆಯಲ್ಲಿ 19 ಅಂಕದ ಹಿನ್ನಡೆಯಲ್ಲಿದೆ ಅಮರ್ಗೋಡ್ ತಂಡ. ಪಂದ್ಯ ನಿಧಾನಗತಿಯಲ್ಲಿ ಕಮ್ ಬ್ಯಾಕ್ ಮಾಡಲಿಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಯಾವುದೇ ರೀತಿಯಂತ ಅಂಕವನ್ನ ಬಿಟ್ಕೊಡ್ತಾ ಇಲ್ಲ. ಯಮನೂರ್ ತಂಡದ ಆಟಗಾರರು ಬಹಳ ಒಂದು ರೋಚಕ ಪಂದ್ಯವನ್ನು ಆಡ್ತಾ ಇದ್ದಾರೆ. ಅದ್ಭುತವಾದ ಬ್ಯಾಕ್ ಹೋಲ್ಡ್ ಬರ್ತಾ ಇದೆ. ಮುನ್ನಡೆಯನ್ನ ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ಸುಪಡಿಕಲ್ ಅವರಾಗಿರುವಂತ ಸಂದರ್ಭ 3 ಅಥವಾ ಅದಕ್ಕಿಂತ ಕಡಿಮೆ ಆಟಗಾರರನ್ನು ಹೊಂದಿದಂತ ಸಂದರ್ಭದಲ್ಲಿ ದಾಳಿಗಾರ ಏನಾದ್ರೂ ಔಟ್ ಆದ್ರೆ ಆ ತಂಡಕ್ಕೆ 2 ಅಂಕವನ್ನ ಪಡೆಯುವಂತಹ ಅವಕಾಶ ಇರುತ್ತೆ. ಮತ್ತೊಮ್ಮೆ ವಾಪಸ್ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಅಮರ್ಗೋಡ್ ತಂಡದ ಆಟಗಾರ ಯಮನೂರ್ ತಂಡದ ಮೇಲೆ ದಾಳಿ ಭಾಗದಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆ ನೀಡುತ್ತಾ ಪಂದ್ಯವನ್ನು ಆಡ್ತಾ ಇದ್ದಾರೆ. ಅದ್ಭುತವಾದ ಪ್ರಯತ್ನ ಜೊತೆಗೆ ನಿಧಾನಗತಿಯಲ್ಲಿ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಒತ್ತಡ ಸುಪಡಿಕಲ್ ಅವರಾಗಿದೆ. 3 ಆಟಗಾರ ನಡುವೆ ಅದ್ಭುತವಾದಂತಹ ಟ್ಯಾಕಲ್ ಜಂಪ್ ಮಾಡುವಂತ ಪ್ರಯತ್ನ ಆಯಿತು. ಸೂಪರ್ ಟ್ಯಾಕ್ ತಂಡ ಪಾದರಸದಂತೆ ಲೀಲಾಚಾಲವಾಗಿ ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಕಿಕ್ ಮಾಡುವಂತ ಪ್ರಯತ್ನ ಈ ಬಾರಿ ವೇಟ್ ಆಟಗಾರರು ತೀರ್ಪುಗಾರ ವಿಸಿಟ್ ವಿಧಾನಸಭಾ ಕ್ಷೇತ್ರದಿಂದ ಈ ಕಾರ್ಯಕ್ರಮಕ್ಕೆ ಶ್ರೀಯುತ ನಾಗರಾಜ್ ಚಬ್ಬಿ ಸರ್ ಅವರು ಹಿರಿಯರು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ.
ಬ್ಯೂಟಿಫುಲ್ ಟ್ಯಾಕಲ್, ಅದ್ಭುತವಾದಂತಹ ಹಿಡಿತ, ಬಲಿಷ್ಠ ಬಾಹುಯ ದೈತ್ಯ ಪ್ರತಿಭೆ. What a beautiful ride! 4 minutes to go. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ. 10 ಅಂಕದ ಮುನ್ನಡೆಯಲ್ಲಿ ಎಂಡೂರು ತಂಡ ಇಲ್ಲಿ ಮತ್ತೊಮ್ಮೆ ಎಂಡೂರು ತಂಡದ ಆಟಗಾರ ಎಚ್ಚರಿಕೆಯ ಹೆಜ್ಜೆಯಿಂದ ದಾಳಿಯನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಎಲ್ಲ ಅತಿಥಿ ಮೋದಿಯರು ಕೂಡ ಬಹಳ ಬಂದ ಆಸಕ್ತಿಯಿಂದ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಕಾದು ನೀಡುವ ನಿರೀಕ್ಷೆಯಲ್ಲಿ ಕಾತುರದಿಂದ ಕುಳಿತಿರುವಂತ ಎಲ್ಲ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಒತ್ತಡ. ಮೊದಲನೇ ಅಮರಗೌಡ ತಂಡದ ಆಟಗಾರ ಪರ್ಸಿನ ದಾಳಿ ಭಾಗದಲ್ಲಿ 10 ಅಂಕದ ಮುನ್ನಡೆಯಲ್ಲಿದೆ. ನಿಧಾನಗತಿಯಲ್ಲಿ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಎಚ್ಚರಿಕೆಯ ಹೆಜ್ಜೆ ಪ್ರಯತ್ನ, ಆದರೆ ಬಲಿಷ್ಠವಾದ ಎಂಗೆಲ್ಲವರಿಗೆ ಬಲಿಯಾದಂತಹ ಆಟಗಾರ ಮಾಡು ಇಲ್ಲವೇ ಮಡಿ. 31-21ರಲ್ಲಿ ಪಂದ್ಯ ಡುವಾಡ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಎಂಡೂರು ಪಡೆದ ಆಟಗಾರ ಚಪ್ಪಾಳೆ ಮೂಲಕ ಆಟಗಾರ ವಿರೋಧಿಸದೆ ಪಂದ್ಯದ ಚಿತ್ರಣ ಹಾಕೋದು. ಪ್ರಯತ್ನದಲ್ಲಿ ಮತ್ತೆ ದಾಳಿಯಲ್ಲಿ ಮೊದಲೇ ಬಂಡಾದ ನಾಡು. ಪ್ರೋ ಕಬಡ್ಡಿಯಲ್ಲೂ ಕೂಡ ನೋಡಬೇಕಿಲ್ಲ ಆ ರೀತಿಯಾದಂತಹ ಒಂದು ಜನದಟ್ಟಣೆ. ನವಲ್ಗೊತ್ತ ಪ್ರೇಕ್ಷಕರು ಈ ಕಬಡ್ಡಿ ಪಂದ್ಯಾವಳಿಯಲ್ಲಿ ಕಣ್ತುಂಬಿಕೊಳ್ತಾ ಇದ್ದಾರೆ. 31-25 ಆಲೂಟ ಹೊಸ್ತಿಲಲ್ಲಿ ಎಂಡೂರು ತಂಡ ಇದೆ. ಲಾಸ್ಟ್ ಮಿನಿಟ್ ಕೊನೆಯ ನಿಮಿಷ, ಆಖರಿ ಮಿನಿಟ್ का खेल अभी बाकी है. ಅಂಕ ಮುನ್ನಡೆಯಿದ್ದ ಕಾರಣ ಆಟಗಾರ ಸಂಪೂರ್ಣ ಸಮಯ ವ್ಯರ್ಥ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ವಾಪಸ್ ಆಗ್ತಾ ಇದ್ದಾರೆ. ಸುಮುಡಿಗೆ ಆಡಿದ ಮೊದಲೇ ಅಮರಗೌಡ ತಂಡದ ಆಟಗಾರ ಆಗಾಗ ತನಗೆ ಆಶ್ಚರ್ಯ ಜಯದತ್ತ ಕೊಂಡಿದ್ದಾನೆ. ಆತನಿಗೆ ಒಂದು ಜೋರ ಚಪ್ಪಾಳೆ ಬರಲಿ. ನಮ್ಮೊಟ್ಟಿಗೆ ಪಾಲ್ಗೊಳ್ಳಲಿದ್ದಾರೆ ಕನ್ನಡದ ಚಿತ್ರರಂಗದ ನಟರಾಗಿರುವಂತ ನವೀನ್ ಸಜ್ಜು ಅವರು ಇನ್ನೇನು ಕೆಲವೇ ನಿಮಿಷದಲ್ಲಿ ವೇದಿಕೆಗೆ ಆಗಮನ ಆಗಲಿದೆ. ತಾವೆಲ್ಲ ಕೂಡ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಆರಂಭಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ಹಿರಿಯರು, ವಿಧಾನ ಪರಿಷತ್ನ ಸಭಾಪತಿಗಳಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಬಸವರಾಜ್ ಹೊರಟ್ಟಿ ಸರ್ ಅವರು, ಹಾಗೆ ಹುಬ್ಬಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಮಹೇಶ್ ತೆಂಗಿನಕಾಯಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ.